ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಂದರೆ ಸಿಂಪಲ್ ರೆಸಿಪಿ ಮತ್ತು ಎಲ್ಲ ಬ್ಯಾಚುಲರ್ಸು ಮಾಡ್ಕೋಬೋದು. ಇವತ್ತೇನಂದರೆ ಚಪಾತಿ ಎಗ್ ರೋಲ್. ಚಪಾತಿ ಎಗ್ ರೋಲ್ ಹೇಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ನಾನಿಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, 1 ಮಿನಿಟ್. ಫಸ್ಟಿಗೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚಾಪ್ ಮಾಡ್ಕೊಂಡಿದ್ದೀನಿ. ನಾನು ಅಗಾರೋ ಅವ್ರ ಚಾಪರ್ ತೊಗೊಂಡಿದ್ದೀನಿ, ಚಿಕ್ಕದು. ತೋರಿಸ್ತೀನಿ ಹೆಂಗೆ ಚಾಪ್ ಆಗುತ್ತೆ ಅಂತ. ನೋಡಿ, ಇದು ತುಂಬ ಚೆನ್ನಾಗಿದೆ. ಅಗಾರೋ ಅವ್ರ ಚಾಪರು ಬ್ರೆಡ್ ಆಮ್ಲೆಟು, ಬ್ರೆಡ್ ಎಗ್ ರೋಲು, ಚಪಾತಿ ಎಗ್ ರೋಲ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಚಾಪರು. ಸೊ ನಿಮ್ಗೇನಾದರೂ ಬೇಕಾದರೆ ನನಗೆ ಕಮೆಂಟ್ಸ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲಿಂಕ್ ಕಳಿಸ್ತೀನಿ, ಡೈರೆಕ್ಟ್ ನಿಮ್ಮ DM-ಗೆ ಬರುತ್ತೆ. ಸೊ ಓಕೆನಾ? ಈಗ ಚಾಪರಲ್ಲಿ ಚಪಾತಿ ಮಾಡ್ಕೊಂಬಿಡೋಣ. ನೋಡಿ, ಇಲ್ಲಿ ನಾನು ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಈಗ ಚಪಾತಿ ಮಾಡ್ಕೊಳ್ಳೋಣ. ನೋಡಿ, ಈಗ ಚಪಾತಿ ಬೇಯಿಸ್ಕೊತಾ ಇದ್ದೀನಿ ನಾನು, ಚಪಾತಿ ಎಗ್ ರೋಲ್ ಮಾಡೋಕ್ಕೆ. ಇದು ಮೇಯ್ನ್ಲಿ ಬ್ಯಾಚುಲರ್ಸ್ ರೆಸಿಪಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು, ಮತ್ತು ಡಯಟ್ ಫುಡ್ಡು ಆಗುತ್ತೆ. ಮತ್ತು ಇದರಲ್ಲಿ ಎಗ್ಗಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ, ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ. ಮತ್ತು ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ ಎಗ್ ರೋಲು. ಜಾಸ್ತಿ ಎಣ್ಣೆ ಹಾಕಲ್ಲ ನಾನು. ನೋಡಿ ಎಷ್ಟು ಸ್ಮೂತಾಗಿದೆ ಚಪಾತಿ. ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಚಪಾತಿ ಹೇಗೆ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಖಿತಾ ವ್ಲಾಗ್ಸಿಗೆ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬೇ ನಮಗೆ ಎನ್ಕರೇಜ್ಮೆಂಟು, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕು, ಬಟ್ ಸೀಬಾರ್ದು. ಚಪಾತಿ ಎಗ್ ರೋಲ್ಗೆ ನೋಡಿ, ಈಗ ಚಪಾತಿ ಆಗಿದೆ. ಈಗ ಎಗ್ ರೋಲ್ ಮಾಡ್ಕೊಳ್ಳೋಣ. ಈಗ ನೋಡಿ, ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಈಗ ಚಾಪರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಬನ್ನಿ ಚಪಾತಿ ಎಗ್ ರೋಲ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನೋಡಿ, ಫೈನ್ಲಿ ಚಾಪ್ ಆಗಿರೋ ಆನಿಯನ್ನು, ಚಿಲ್ಲಿ ಆ್ಯಂಡ್ ಕೊರಿಯಂಡರ್ ಇಷ್ಟನ್ನು ಹಾಕೋತಾ ಇದ್ದೀನಿ. ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದೆಲ್ಲ ಹಾಕ್ಕೊಂಡಲ್ಲ, ಈಗ ಸಾಲ್ಟ್ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಾಲ್ಟು, ಓಕೆನಾ? ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ಈಗ ನೋಡಿ, ಪೆಪ್ಪರ್ ಪೌಡರ್ ಸ್ವಲ್ಪ ಟೇಸ್ಟಿಗಷ್ಟೇ. ಪೆಪ್ಪರ್ ಪೌಡ್ರು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ, ಓಕೆನಾ? ಈಗ ಇಷ್ಟ ಆಯಿತಾ? ಈಗ ಎಗ್ ಹಾಕ್ಕೊಳ್ಳೋಣ. ನೋಡಿ, ಒಂದು ಎಗ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ಏನಿದ್ರು ಒಂದು 10 ಮಿನಿಟ್ಸ್ ರೆಸಿಪಿ ಅಷ್ಟೇ. ಇದು ಎಲ್ಲರೂ ಮಾಡ್ಕೋಬೋದು ಮನೇಲಿ. ಈಗ ರೆಡಿ ಆಗಿದೆ ಎಗ್ದು ಬ್ಯಾಟರು. ಸೊ ಈಗ ಒಂದು ಹಂಚು ಇಟ್ಕೊಂಡಿದ್ದೀನಿ ನಾನು, ಕಬ್ಬಿಣದ ಹಂಚು. ಯಾರು ನಾನ್ ಸ್ಟಿಕ್ ಜಾಸ್ತಿ ಬಳಸಬೇಡಿ, ಕಬ್ಬಿಣದೇ ಬಳಸಿ. ನೋಡಿ, ಈ ಥರ ಆಯಿಲ್ ಹಾಕ್ಕೊಳ್ಳೋಣ. ಈಗ ಎಗ್ದು ಬ್ಯಾಟರ್ ಇರುತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ.
ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈ ಸುತ್ತ ಆಯಿಲ್ ಹಾಕ್ಕೊಳ್ಳೋಣ. ಆವಾಗ ಅದು ಹಿಡಿಯಲ್ಲ ಹಂಚಿಗೆ. ಈಗ ನೋಡಿ ಇದು ಆಗ್ತಾ ಇದೆ. ಇನ್ನೊಂದು 2-3 ಮಿನಿಟ್ಸ್ ಆಗ್ಬಿಡತ್ತಿದು. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿಕೊಡಿ, ತುಂಬ ಒಳ್ಳೆ ಪ್ರೋಟೀನ್ ಇರುತ್ತೆ. ಮತ್ತು ಇದ್ರ ಜೊತೆಗೆ ನೀವು ವೆಜಿಟೇಬಲ್ಸ್ ಹಾಕೋಬೋದು, ಕ್ಯಾರೆಟು ಆ ಥರ. ನಿಮ್ಮ ಮಕ್ಳಿಗೆ ಒಳ್ಳೆಯದು. ವೆಜಿಟೇಬಲ್ಸ್ ಯಾರು ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಡಿ, ಗೊತ್ತಾಗಲ್ಲ, ತಿಂತಾರೆ ಮಕ್ಕಳು. ಓಕೆ, ಇದಾಗಿದೆ. ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ನೋಡಿ ಎಗ್ ರೆಡಿಯಾಗಿದೆ. ಈಗ ಈಗ ನೋಡಿ ರೋಲ್ ಮಾಡ್ಕೊಳ್ಳೋಣ ಚಪಾತಿನ. ಹೀಗೆ ರೋಲ್ ಮಾಡ್ಕೊಳ್ಳಿ ಚಪಾತಿ ಎಗ್ ರೋಲ್ನ. ಈಗ ನೋಡಿ ನಾನು ಈ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ನಿಮಗೂ ಬೇಕಾದರೆ ಹೇಳಿ, ಲಿಂಕ್ ಕಳಿಸ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಎಗ್ ರೋಲು, ತುಂಬ ಚೆನ್ನಾಗಿದೆ ಚಪಾತಿ ಎಗ್ ರೋಲು. ನೀವು ಮನೇಲಿ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಲಿಖಿತಂಗೆ ಕಮೆಂಟ್ ಮಾಡಿ ಮರಿಬೇಡಿ. ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನೋಡಿ ಇದನ್ನು ಹಿಂಗೆ ತಗೊಂಡು ಟೊಮೆಟೊ ಕೆಚಪ್ ಕಚ್ಕೊಂಡು, ನಿಮ್ಮ ಮಕ್ಕಳಿಗೆ ಯಾವುದು ಹೊರಗಿಂದ ತಂದು ಕೊಡಬೇಡಿ, ಇದನ್ನು ತುಂಬ ಚೆನ್ನಾಗಿರುತ್ತೆ, ಮಾಡಿಕೊಡಿ.